ಅದೃಶ್ಯ ಕಾಣಸಿದ್ದೇಶ್ವರ ಅಪ್ಪುಗಳನ್ನ ಬಿಜಾಪುರ ಜಿಲ್ಲೆಯಲ್ಲಿ ಪ್ರತಿಬಂಧಿಸಿದನ್ನು ನೋಡಿದ್ರೆ ನನಗನಿಸ್ತು, ಒಂದು ಕಾಲದೊಳಗೆ ಉತ್ತರ ಪ್ರದೇಶದೊಳಗೆ ಯೋಗಿ ಆದಿತ್ಯನಾಥ್ ಅವ್ರನ್ನ ಒಂದು ಜಿಲ್ಲಾದೊಳಗಿಂದ ಒಂದು ಗ್ರಾಮದೊಳಗಿಂದ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು. ಮುಂದ ಅವ್ರ ಪ್ರತಿಭಟನೆ, ಅವ್ರ ಕಿಚ್ಚು, ಅವರ ಹೋರಾಟ, ಅವರ ಸನ್ಯಾಸತ್ವ ಯಾವ ರೀತಿ ಬೆಳೀತಂದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿನೇ ಆಗಿ ಹೋದ್ರು. ಹಂಗ ನಮಗೂ ಅನಿಸ್ತದ ಅದೃಶ್ಯ ಕಾಡಸಿದ್ದೇಶ್ವರಪ್ಪಗಳಿಗೆ ಇವತ್ತು ಬಿಜಾಪುರ ಜಿಲ್ಲಾ ಬಂಧಿ ಮಾಡ್ಯಾರ ಅಂತಂದ್ರೆ ಒಂದಿನ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಆಗ್ಲೇಬೇಕು ಅವ್ರು. ಯಾಕಂತಂದ್ರ ದಿಟ್ಟವಾಗಿ ಧೈರ್ಯವಾಗಿ ಮಾತಾಡುವಂತ ಸನ್ಯಾಸಿಗಳು ಕರ್ನಾಟಕದಲ್ಲೆಲ್ಲ ಅಖಂಡ ಭಾರತದೊಳಗೆ ಇರುವಂತ ಇಬ್ರು ಸ್ವಾಮಿಗಳು, ಒಬ್ರು ಯೋಗಿ ಆದಿತ್ಯನಾಥ, ಎರಡನೇವರು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು. ಅವ್ರು ಯಾವುದೇ ಲಾಲಸೆಗೆ, ಯಾವುದೇ ಆಸೆಗೆ ಅವಾಗ ಕರ್ನಾಟಕ ಮುಖ್ಯಮಂತ್ರಿ ಒಂದು 5 ಕೋಟಿ ರೂಪಾಯಿ ಹಾಕ್ತಾನಂತ ಅವನ ಪರವಾಗಿ ಮಾತಾಡುವಂತದ್ದಿಲ್ಲ. ಅವ್ರದ್ದು ಏನಿದ್ರು ಅವ್ರ ಕಣದೊಳಗ ರಕ್ತದ ಕಣದಲ್ಲಿ ಅವ್ರ ಹಿಂದುತ್ವ ಒಂದೇ ತುಂಬದ, ದೇಶವಾಸಿಗಳ ಅಭಿವೃದ್ಧಿ ಮಾತ್ರ ತುಂಬೆದನ್ನುವಂಥದ್ದನ್ನ ಈ ಸರ್ಕಾರ ಅರಿತುಕೊಳ್ಬೇಕು. ಆ ನಂತರ ಸರ್ಕಾರ ಅವರಿಗೆ ಪ್ರತಿಬಂಧಕಾಜ್ಞೆಯನ್ನು ವಿಧಿಸಿದ್ದು ಕೇವಲ ಸಂತರಿಗೆ ಮಾಡಿದ ಅಪಮಾನ ಅಲ್ಲ, ಇಡೀ ಕರ್ನಾಟಕದೊಳಗಿರುವಂತಹ ರೈತ ಸಮುದಾಯದ ಒಬ್ಬ ದೇವರವ್ರು ಅವ್ರಿಗೆ ಅಪಮಾನ ಮಾಡ್ಯಾರಂದ್ರೆ ಇಡೀ ರೈತ ಸಮುದಾಯಕ್ಕೆ ಮಾಡಿರುವಂತ ಅಪಮಾನ ಅಂತ ಹೇಳಿ ನಾನು ತಿಳಿದು ಸರ್ಕಾರಕ್ಕೆ ಒಂದು ಧಿಕ್ಕಾರ ಏನು ಅಂತಂದ್ರೆ, ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಏನಂತಂದ್ರೆ, ರೈತ ಸಮುದಾಯದ ದೇವರು ಅಂತಂದ್ರೆ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು, ಅವರನ್ನ ನೀವು ವಿರೋಧ ಹಾಕೊಂಡ್ರಿ ಅಂತ ನಿಮ್ಮ ಪಾಪದ ಟೈಮ್ ತುಂಬಿ ಬಂದದ, ಪಾಪದ ಕೂಡ ಹೊಡಿಲೇಬೇಕು, ಅದು ಹೊಡಿತದ ಅನ್ನೋದ್ರೊಳಗೆ ಎರಡು ಮಾತೇ ಇಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವರಂತ ದಿವ್ಯ ಯೋಗಿಗಳು, ಅವರಂತ ರಾಷ್ಟ್ರ ಯೋಗಿಗಳು ಯಾರೂ ನಮಗೆ ಕಣ್ಣಿಗೆ ಸಿಗುವಂಥದ್ದಲ್ಲ, ನಿಸ್ವಾರ್ಥವಾಗಿರುವಂಥ ಸನ್ಯಾಸಿಯವರು. ಅಂಥವ್ರನ್ನ ನೀವು ಎದುರು ಹಾಕೊಂಡ್ರಿ ಅಂತಂದ್ರೆ ನನಗನಿಸ್ತದ ಈ ಒಂದು ಸರ್ಕಾರಕ್ಕೆ ಒಬ್ಬ ಸನ್ಯಾಸಿನ ಕಂಡ್ರೆ ಇಟ್ಟು ಭಯ ಹುಟ್ಟಾಕತ್ತದ ಅಂತಂದ್ರೆ ನಿಜವಾಗಿಯೂ ಅವ್ರ ಪತನ ಇವತ್ತೇ ಶುರುವಾಗ್ಯದ ಅನ್ನುವಂಥದ್ರೊಳಗೆ ಎರಡು ಮಾತೇ ಇಲ್ಲ ಆದಷ್ಟು ಸರ್ಕಾರ ಎರಡೂ ಜಿಲ್ಲೆಗಳ ನಿರ್ಬಂಧಕಾಜ್ಞೆಯನ್ನು ಪೂಜ್ಯರಿಂದ ಹಿಂತಕ್ಕೊಂಡು ತಾವು ಮಾಡಿರುವಂಥ ಪಾಪಕ್ಕೆ ಪಶ್ಚಾತ್ತಾಪ ಏನಂತಂದ್ರೆ ಇಮಿಡಿಯೇಟ್ ಪೂಜ್ಯರ ಕ್ಷಮೆಯನ್ನು ಕೇಳಿ ಪೂಜ್ಯರಿಗೆ ಹಾಕಿರುವಂತ ನಿರ್ಬಂಧವನ್ನು ತತ್ಕ್ಷಣದಲ್ಲಿ ಹಿಂತಕ್ಕೊಳ್ಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ